ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಳ್ಳಿಯಲ್ಲಿ ಬೆಳೆದಂಥ ರಾಜುಗೆ ಸಿಟಿಯಲ್ಲಿ ಭಾರೀ ಕಂಪನಿನಲ್ಲಿ ಕೆಲಸ ಸಿಕ್ಕಿತ್ತು. ಅವನ ಅಪ್ಪ ಅಮ್ಮ ಅವನ ಅಲ್ಲಿ ಇಲ್ಲಿ ತಿಂದು ಆರೋಗ್ಯ ಕೆಡಿಸ್ಕೊಳ್ಬಾರ್ದು ಅಂತ ಅಲ್ಲೇ ಒಂದು ಚಂದವಾಗಿರುವಂಥ ಬಾಡಿಗೆ ಮನೆನ ಕೊಡಿಸಿ ಅಡುಗೆಗೆ ಬೇಕಾದಂಥ ಪಾತ್ರೆ ಸರಂಜಾಮಗಳನ್ನು ಹೊಂದಿಸ್ಕೊಟ್ಟು ಮತ್ತು ತಮ್ಮ ಚಿಕ್ಕ ಸೊಸೆಗೆ ಸ್ವಲ್ಪ ದಿನದ ಪಟ್ಟಿಗೆ ನನ್ನ ಮಗನ ಜೊತೆ ಇದ್ದು ನನಗೆ ಸಹಾಯ ಮಾಡಿಬಿಡವ ಅಂತ ಮೆತ್ತಗೆ ತಲೆ ಸವರಿ ನೈಸ್ ಮಾಡಿ ಅವನ ಜೊತೆ ಇರುವಂತೆ ಕೇಳ್ಕೊಂಡ್ರು. ಇನ್ನು ಈ ಚಿಕ್ಕ ಸೊಸೆ ಇರ್ತಾಳಲ್ಲ ಸುಮಾ, ಅವಳಿಗೆ ಹಳ್ಳಿನಲ್ಲಿದ್ದು ಸಿಕ್ಕಾಪಟ್ಟೆ ಬೋರು. ಇನ್ನೇನು ಮಾಡೋದು, ಅಟ್ಲೀಸ್ಟ್ ಈ ನೆಪದಲ್ಲಾದ್ರೂ ಸ್ವಲ್ಪ ದಿನ ಸಿಟಿನಲ್ಲಿ ಆರಾಮಾಗಿ ದಿನ ಕಳಿಬೋದು ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿ ಏನೋ ಗಂಡನ ಬಿಟ್ಟಿರೋಕ್ಕೆ ಆಗಲ್ವೇನೋ ಅನ್ನೋ ಬಿತ್ರಿ ಥರ ಆಡಿಕೊಂಡು ಒಪ್ಕೊಳ್ತಾಳೆ. ಅವಳ ಗಂಡ ಯಾವಾಗಲೂ ಹೊಲ ಗದ್ದೆ ಅಂತ ಅಂದ್ಕೊಂಡು ಮನೆಗೆ ಬರ್ತಿರ್ಲಿಲ್ಲ. ಅವನಿಗೆ ಹೆಂಡತಿ ಮೇಲೆ ಆಸೆ ಆಗಲಿ ಆಸಕ್ತಿ ಆಗಲಿ ಎರಡೂ ಇಲ್ಲ. ಅವನ ತಲೆನಲ್ಲಿ ಯಾವಾಗಲೂ ಓಡ್ತಿದ್ದಿದ್ದು ಈ ವರ್ಷ ಯಾವ ಬೆಳೆ ಹಾಕಬೇಕು, ಇವತ್ತು ಮಳೆ ಬರುತ್ತಾ ಅಥವಾ ನಾಳೆ ಬಿಸಿಲು ಬರುತ್ತಾ, ಇವತ್ತು ನೈಟ್ ಕರೆಂಟ್ ಕೊಟ್ಟರೆ ಹೋಗಿ ಮೋಟ್ರ್ ಆನ್ ಮಾಡಬೇಕಲ್ಲ, ಇಂಥದ್ದೇ ತಲೆಗೆ ಬರ್ತಿದ್ದಿದ್ದು. ಹೆಂಡತಿ ಹೆಂಗಿದ್ದಾಳೆ, ಹೆಂಡತಿ ನೋಡೋಕೆ ಇಷ್ಟು ಸುಂದರವಾಗಿದ್ದಾಳೆ, ಇವತ್ತು ಯಾವ್ಯಾವ ರೀತಿ ಮಾಡ್ಬೋದು, ಯಾವ್ಯಾವ ಆ್ಯಂಗಲಲ್ಲಿ ಮಾಡ್ಬೋದು, ಇದೆಲ್ಲ ಅವನ ತಲೆಗೆ, ದಡ್ಡನ ಮಗನ ತಲೆಗೆ ಹೋಗ್ತಾನೇ ಇರಲಿಲ್ಲ. ಅವಳಿಗೋ ಇದನ್ನೆಲ್ಲ ನೋಡಿ 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 ಬೇಸತ್ತು ಹೋಗ್ಬಿಟ್ಟಿದ್ಲು. ಹೀಗಾಗಿ ಸುಮಾ ಅಲ್ಲಿದ್ದರೂ ಒಂದೇ ಇಲ್ಲಿದ್ದರೂ ಒಂದೇ, ಅಲ್ಲಿದ್ಕೊಂಡು ನನ್ನ ಅತ್ತೆಯ ವಟವಟ ಅಂತ ಬೈಯೋದನ್ನು ಕೇಳಿಸ್ಕೊಂಡು ಆ ಮನೆ ಚಾಕರಿ ಮಾಡಿಕೊಂಡು ಬಂದವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸ್ಕೊಂಡು ಇರೋದು ಯಾವತ್ತಿದ್ರೂ ಇದ್ದಿದ್ದೆ. ಒಂದು ಸ್ವಲ್ಪ ದಿನ ಮಟ್ಟಿಗಾದರೂ ನೆಮ್ಮದಿಯಾಗಿ ಮನೇಲಿ ಈ ಸಿಟಿನಲ್ಲಿ ಇದ್ದು ಹೋಗೋಣ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿ ಸುಮ್ಮನಾದ್ಲು. ರಾಜು ಹತ್ರ ಬಂದು ನಿಧಾನಕ್ಕೆ, ನನಗೆ ನಿಮ್ಮ ಮನೇಲಿರೋದಕ್ಕೆ ಸ್ವಲ್ಪ ಬೇಜಾರು ಕೊಣೋ, ನಿಮ್ಮ ಅಣ್ಣನ ಬಿಟ್ಟಿರಬೇಕಲ್ಲ, ಅದಕ್ಕೋಸ್ಕರ ಆದರೂ ಇರ್ತೀನಿ. ಆದರೆ ಒಂದು ಕಂಡೀಷನ್, ನೀನು ನನಗೆ ಸಿನಿಮಾ ತೋರಿಸ್ಬೇಕು, ಹೋಟೆಲಲ್ಲಿ ತಿಂಡಿ ಕೊಡಿಸ್ಬೇಕು, ಹಾಗೆ ಈ ಸಿಟಿನೆಲ್ಲ ಸುತ್ತಾಡಬೇಕು, ಮತ್ತು ನನಗೊಂದು ಒಳ್ಳೊಳ್ಳೆ ಸೀರೆಗಳನ್ನ, ತುಟಿಗೆ ಉಗುರಿಗೆ ಬಣ್ಣಗಳನ್ನ, ಮುಖಕ್ಕೆ ಕ್ರೀಮು ಪೌಡರು ಇದೆಲ್ಲ ಕೊಡಿಸ್ತೀಯ ತಾನೇ ಅಂತ ಆಸೆಯಿಂದ ಕೇಳ್ಕೊಂಡ್ಳು. ಆಗ ರಾಜು ನಗ್ತಾ ತನ್ನ ಅತ್ತಿಗೆ ಆಸೆಗಳನ್ನು ತೀರಿಸ್ತೀನಿ ಅಂತ ಕಣ್ಣಲ್ಲೇ ಸಮಾಧಾನ ಮಾಡ್ತಾ ಸುಮ್ಮನಾದ. ಯಾಕಂದರೆ ಮುಂದೆ ಅವರ ಅಪ್ಪ ಅಮ್ಮ ಇದ್ನಲ್ಲ, ಈಗ ಅವ್ರ ಅತ್ತಿಗೆಗೆ ಮುಟ್ಟಿ ತಟ್ಟಿ ಸಮಾಧಾನ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸರಿ ಅಂತ ಹೇಳಿ ಅವರ ಅಪ್ಪ ಅಮ್ಮ ಊರಿಗೆ ಹೊರಟೋದ್ರು. ಆಗ ಅವ್ರ ಅದಕ್ಕೆ ಕೋಪ ಮಾಡ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು ರಾಜು ಬಂದು ಏನಾಯಿತು ಅದಕ್ಕೆ ಅಂತ ಕೇಳಿದ್ದಕ್ಕೆ, ಅಯ್ಯಯ್ಯೋ ಎಂಥ ನಾಟಕ ಅಂತೀರಾ, ಕಣ್ಣಲ್ಲಿ ನೀರು ಬರದೇ ಇದ್ರೂ ಜೋರಾಗಿ ಸೌಂಡ್ ಮಾಡ್ಕೊಂಡು ಅಳ್ತಾ, ನಾನು ಅವಾಗ ಕೇಳಿದ್ದಕ್ಕೆ ನೀನೇನು ಹೇಳಲೇ ಇಲ್ಲ ಅಂತ ಮಳ್ಳಿ ಥರ ಕೇಳಿದ್ಲು. ಈಗ ನಮ್ಮ ರಾಜು ಅದಕ್ಕೆ ಪಕ್ಕ ಕೂತ್ಕೊಂಡು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು, ಅಯ್ಯೋ ಅದಕ್ಕೆ ಇದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತೀರಾ, ನಿಮ್ಮ ಆಸೆ ಏನೇನಿದೆಯೋ ಎಲ್ಲನೂ ಈಡೇರಿಸ್ತೀನಿ, ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ದ. ಈಗ ಅವನು ಅಷ್ಟು ಮುಂದುವರೆದ ಮೇಲೆ ಇವಳು ಸುಮ್ಮನೆ ಇರ್ತಾಳ, ಮೊದಲೇ ಮೂರನ್ನು ಬಿಟ್ಟು ನಿಂತವಳೆ. ಸರಿ ಅಂದ್ಬಿಟ್ಟು ಅವ್ನ ಕೈ ಹಿಡ್ಕೊಂಡು, ನಿನ್ನ ಅಣ್ಣಂಗೆ ನನ್ನ ಮೇಲೆ ಆಸಕ್ತಿನೇ ಇಲ್ಲ ಕಣೋ, ನೋಡು ನಾನೇನು ಚೆನ್ನಾಗಿಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಇವನು ರಾಜು ಸಿಕ್ಕಿದ್ದೆ ಚಾನ್ಸು ಅಂದ್ಕೊಂಡು, ಅಯ್ಯೋಯ್ಯೋ ಅದಕ್ಕೆ ಯಾರು ಹೇಳಿದ್ದು ನೀವು ಚೆನ್ನಾಗಿಲ್ಲ ಅಂತ, ನೀವು ಒಳ್ಳೆ ರತಿ ದೇವಿ ಥರ ಇದ್ದೀರ, ಆದರೆ ನೀವು ಸ್ವಲ್ಪ ಹಳ್ಳಿನಲ್ಲಿದ್ದಕ್ಕಿಂತ ಹಳ್ಳಿ ಗುಗ್ಗು ಥರ ಕಾಣ್ತೀರ. ಏಕೆಂದರೆ ನಿಮಗೆ ಸೀರೆ ನಾಜೂಕಾಗಿ ಉಟ್ಕೊಳ್ಳೋಕೆ ಬರಲ್ಲ ನೋಡಿ, ಆಮೇಲೆ ಈ ಮೇಕಪ್ ಗೀಕಪ್ ಎಲ್ಲ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ನೋಡಿ ಹೆಂಗೆ ರೆಡಿ ಮಾಡ್ತೀನಿ ಅಂತ ನೀವು ಊರಿಗೆ ಹೋಗೋ ಅಷ್ಟರಲ್ಲಿ ಅಣ್ಣ ನಿಮ್ಮನ್ನು ನೋಡಿ ಹಾಗೆ ಸುಸ್ತಾಗಿಬಿಟ್ಟು ಸೆರಗಿಟ್ಕೊಂಡು 3 ಹೊತ್ತು ನಿಮ್ಮ ಹಿಂದಿಂದೇ ಓಡಾಡಬೇಕು.
ಹಂಗೆ ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ದ. ಇವಳು ನಾಚ್ಕೊತಾ ಅವನ ಕೆನ್ನೆಗೆ ತಿವಿತಾ, ಏ ಹೋಗೋ ತಮಾಷೆ ಮಾಡ್ತೀಯಾ ಅಂತ ಕೇಳಿದ್ಲು. ಅಯ್ಯೋ ಅದಕ್ಕೆ ನಾನು ತಮಾಷೆಗೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ನಿಮ್ಮನ್ನ ಒಳ್ಳೆ ಸಿನಿಮಾ ಹೀರೋಯಿನ್ ಥರ ಕಾಣೋ ಅಂತ ಮಾಡಿ ಕಳಿಸ್ತೀನಿ. ನೋಡಿದ ತಕ್ಷಣ ಯಾರಪ್ಪ ಈ ಸುಂದ್ರಿ ಅಂತ ಅನ್ಬೇಕು ಊರವರೆಲ್ಲ. ಹಂಗೆ ಮಾಡಿ ಕಳಿಸ್ತೀನಿ ನೋಡಿ ಅಂತಂದ. ಸರಿ ಏನೋ ಮಾಡು ಅಂತ ಅಂದ್ಬಿಟ್ಟು ಅವತ್ತಿನ ದಿನಾನ ಮುಗಿಸಾಕಿದ್ರು. ಹೀಗೆ ಇವರಿಬ್ಬರು ಮಧ್ಯೆ ಅದು ಇದು ಮಾತುಕತೆಗಳು ದಿನ ನಡೀತಿತ್ತು. ಅಕ್ಕಪಕ್ಕ ಕುತ್ಕೊಳ್ಳೋದು, ಮೈಗೆ ಮೈ ತಾಗ್ಸೋದು, ಒಬ್ರನ್ನೊಬ್ರನ್ನ ಮುಟ್ಕೊಳ್ಳೋದು, ನಗಾಡೋದು, ಇದೆಲ್ಲ ಕಾಮನ್ ಆಗಿಬಿಟ್ಟಿತ್ತು. ಹೀಗೆ ಒಂದು 2-3 ದಿನ ಕಳೀತು. ಅವರಿಬ್ಬರು ಸಿಟಿ ಸುತ್ತಾಡ್ಕೊಂಡು ಬರೋಣ ಅಂತ ಒಂದಿನ ಮಧ್ಯಾಹ್ನಕ್ಕೆ ಹೊರಟರು. ಅಲ್ಲಿ ಏನೇನೋ ಪರ್ಚೇಸ್ ಮಾಡಿಕೊಂಡ್ರು. ಮನೆಗೆ ಏನೇನು ಬೇಕೋ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ಜೋಡ್ಸೋಕ್ಕೆ ಹೆಲ್ಪ್ ಮಾಡಿ ಮಾರನೇ ದಿನದಿಂದ ಆಫೀಸ್ಗೆ ಹೋಗಬೇಕು. ಸೊ ಹೊರಟ ಅವನು. ಬರುವಾಗ ರಾಜು ಅತ್ತಿಗೆಗೆ ಅಂತ ಸ್ವಲ್ಪ ಮೈಕೈ ಕಾಣುವಂಥ ತೆಳುವಾದಂಥ 3-4 ಸೀರೆನ, ಅದಕ್ಕೊಪ್ಪುವಂಥ ರೆಡಿಮೇಡ್ ಬ್ಲೌಸ್ಗಳನ್ನು ಎಲ್ಲನೂ ತಗೊಂಡು ಬಂದ. ಆಮೇಲೆ ಅತ್ತಿಗೆಗೆ ಒಳಗಡೆ ಹಾಕ್ಕೊಳ್ಳುವಂಥ ಬಟ್ಟೆ, ಒಳ ಉಡುಪುಗಳನ್ನು, ಆಮೇಲೆ ರೆಡಿ ಆಗೋದಕ್ಕೆ ಅಲಂಕಾರಿಕ ವಸ್ತುಗಳಾದ ಸೆಂಟು, ಲಿಪ್ಸ್ಟಿಕ್ಕು, ನೇಲ್ ಪಾಲಿಶು, ಕ್ರೀಮು, ಇದೆಲ್ಲನೂ ತೊಗೊಬಂದು ಕೊಟ್ಟ. ಅಪ್ಪಪ್ಪಪ್ಪ, ನಮ್ಮ ಸುಮ್ಮನ ಕಣ್ಣಲ್ಲಿ ಆ ಖುಷಿನ ನೀವು ನೋಡಬೇಕಿತ್ತು. ಎಷ್ಟೆಲ್ಲ ಖುಷಿ ಪಟ್ಬಿಟ್ಲು ಗೊತ್ತಾ. ರಾಜು ಇದನ್ನೆಲ್ಲ ತಂದು ಕೊಟ್ಟಿದ ತಕ್ಷಣ ಗಂಡನೇ ಮರ್ತೋಗ್ಬಿಟ್ಲು. ಏನೋ ರಾಜುನೇ ಇವಳು ಗಂಡ ಅನ್ನೋ ಥರ ಓಡ್ ಬಂದು ತಪ್ಕೊಂಡಿದ್ದೇನು ಕೇಳ್ತೀರಾ, ಮುದ್ದು ಕೊಟ್ಟಿದ್ದೇನು ಕೇಳ್ತೀರಾ. ಅವಳ ಸಂಭ್ರಮನ ನೋಡೋಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ಹಿಡಿದು ಅವಳನ್ನ ಭೂಮಿ ಮೇಲೆ ನಿಲ್ಸೋಕ್ಕೂ ಆಯ್ತಿರ್ಲಿಲ್ಲ ಬಿಡಿ, ಅಷ್ಟು ಕುಣಿದಾಡ್ತಿದ್ಲು. ಈಗ ರಾಜು ಸುಮಾಗೆ ಈ ಸೀರೆನ ಕೊಟ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಈ ಸೀರೆ ಮತ್ತು ಬ್ಲೌಸ್ನ ಹಾಕ್ಕೊಂಡು ಬನ್ನಿ, ಹೆಂಗೆ ಕಾಣಿಸ್ತೀರ ನೋಡಬೇಕು ಅಂತ ಹೇಳ್ದ. ಅದಕ್ಕೆ ಸುಮಾ, ರಾಜು ನನಗೆ ಈ ಸೀರೆ ಬ್ಲೌಸ್ ಏನೋ ಓಕೆ ಕಣೋ, ಆದರೆ ನೀನು ತಂದಿರೋ ಈ ಒಳ ಉಡುಪುಗಳನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಬರೋದೇ ಇಲ್ಲ ಕಣೋ ಅಂತ ಪಾಪಚ್ಚಿ ಥರ ಮುಖ ಮಾಡಿಕೊಂಡು ಹೇಳ್ಬಿಡೋದ. ನೋಡ್ಬೇಕಿತ್ತವಳ ಮುಖನ ಅವಾಗ. ಬಿತ್ರಿ ಅಂತ ಅಂದ್ಬಿಡ್ತಿದ್ರಿ ನೀವೇನೆ. ಆದರೆ ರಾಜುಗೂ ಗೊತ್ತು ಇದೆಲ್ಲ ಇವಳು ಗಿಮಿಕ್ಕು ಅಂತ. ಆದರೆ ಅವನಿಗೂ ಕೂಡ ಅದೇ ಬೇಕಿತ್ತಲ್ವಾ. ಅದಕ್ಕೋಸ್ಕರ ಅಯ್ಯೋ ಅದಕ್ಕೆ ಯಾಕೆ ಇಷ್ಟಲ್ಲೇ ಕೆಡಿಸ್ಕೊಂತೀರಾ, ನಾನಿರೋದು ಯಾಕೆ ಹೇಳಿ, ಎಲ್ಲನೂ ಹೇಳ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ರೂಮ್ಗೆ ಕರ್ಕೊಂಡು ಹೋಗ್ಬಿಡೋದ. ಅದಕ್ಕೆ ನಮ್ಮ ಸುಮ ಅಲ್ಲಿಗೆ ಸುಮ್ಮನೆ ಬಿಡ್ತಾಳ. ಇದೇನೋ ರಾಜು, ರೂಮಿಗೆ ಕರ್ಕೊಬಂದೆ, ನಾವಿಬ್ಬರೇ ತಾನೇ ಈ ಮನೆಯಲ್ಲಿರೋದು, ಮೇನ್ ಡೋರ್ ಲಾಕ್ ಮಾಡಿದರೆ ಸಾಕಾಗ್ತಿತ್ತು, ರೂಮಿಗೆ ಬರೋ ಅವಶ್ಯಕತೆನೇ ಇರಲಿಲ್ವಪ್ಪ ಅಂತ ಕೇಳಿದ್ಲು. ಅದಕ್ಕೆ ರಾಜು ನಗ್ತಾ, ಯಾಕದ್ಗೆ ನಿಮ್ಗೆ ಹಾಲೇ ಇಷ್ಟನಾ, ರೂಮ್ ಇಷ್ಟ ಇಲ್ವಾ ಅಂತ ಕೇಳಿದ್ಬಿಟ್ಟ. ಇಬ್ಬರು ಕೂಡ 3 ಬಿಟ್ಟು ನಿಂತ್ಕೊಬಿಟ್ಟವ್ರೆ. ಅಲ್ಲ ಅದಕ್ಕೆ ಮೈದ್ನ ಅನ್ನೋ ಕಾಮನ್ ಸೆನ್ಸು ಇಲ್ವಾ ಇವರಿಬ್ರಿಗೆ. ಇವನ ಮನ್ಸಿಗೆ ಬಂದಿದ್ದು ಇವನು ಮಾತಾಡ್ತಾನೆ, ಅವಳ ಮನ್ಸಿಗೆ ಬಂದಿದ್ದು ಅವಳು ಮಾತಾಡ್ತಾಳೆ. ಯಪ್ಪ 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 ಯಪ್ಪ, ಇವರಿಬ್ರನ್ನ ಏನು ಮಾಡೋಣ ಹೇಳಿ. ಈಗ ಸರಿ ಅಂತಂದ್ಬಿಟ್ಟು ರಾಜು ಸುಮ್ಮನೆ ಇರ್ತಾನ. ಸೀದಾ ಅದಕ್ಕೆ ಇವಾಗ ರೆಡಿ, ನಾನಂತೂ ಹೇಳ್ಕೊಡೋಕೆ ರೆಡಿ ಇದ್ದೀನಿ, ಕಲ್ತ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ ಅಂತ ಕೇಳ್ದ. ನಾಚಿಕೆ ಮಾನ ಮರ್ಯಾದೆ ಎಲ್ಲನೂ ಬಿಟ್ಟು ನಿಂತಿರೋ ಸುಮ, ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ಲು. ಈಗ ಸರಿ ಅಂತಂದ್ಬಿಟ್ಟು ಎಲ್ಲನೂ ತೆಗೆದು ನಿಂತ್ಕೊಂಡ್ಲು. ಅಪ್ಪ, ರಾಜು ಒಂದು ಕ್ಷಣ ಸ್ಟನ್ ಆಗ್ಬಿಟ್ಟ. ಕಣ್ಣೇ ಮುಚ್ತಾ ಇಲ್ಲ, ಹಂಗೆ ನೋಡ್ತಾ ಇದ್ದಾನೆ ಅವಳ ಸೌಂದರ್ಯನ. ಯಾವತ್ತೂ ನೋಡೇ ಇರಲಿಲ್ಲ ಅವನು ಒಂದು ಹುಡುಗಿನ ಈ ಥರ. ಇವತ್ತು ಫಸ್ಟ್ ಟೈಮ್ ನೋಡಿ ಹಾಗೆ ಸ್ಟನ್ನಾಗಿ ನಿಂತ್ಕೊಬಿಟ್ಟಿದ್ದಾನೆ. ಸುಮ ಕೂಡ ನಾಚಿಕೆಯಿಂದ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಿದ್ದಾಳೆ. ಇನ್ನೇನು ಮಾಡ್ತಾನೆ, ಅಷ್ಟೆಲ್ಲ ನೋಡಿನೂ ಸುಮ್ಮನೆ ಇರೋಕ್ಕೆ ಅವನೇನು ಗಂಡ್ಸಲ್ವಾ. ಅದಕ್ಕೋಸ್ಕರ ಆರಾಮಾಗಿ ಅವ್ರ ಅದಕ್ಕೆನ ಕರ್ಕೊಬಂದು ಮಂಚದ ಮೇಲೆ ಮಲಗಿಸಿ ತನ್ನ ಗಂಡಸ್ತನನ ಪ್ರೂವ್ ಮಾಡ್ದ. ಅಬ್ಬಬ್ಬ,
ಸುಮಾ ಅಂತೂ ಇವತ್ತು ತೃಪ್ತಿಯಿಂದ ಮಲ್ಕೊಂಡಿದ್ಲು. ಅವಳ ಗಂಡ ಅಂತೂ ಪ್ರತಿದಿನ ಇವಳಿಗೆ ನಿರಾಸೆನೇ ಮಾಡ್ತಾಯಿದ್ದಿದ್ದು. ಆದರೆ ಮೈದಾ ಮಾತ್ರ ಏಕ್ದಮ್ ತೃಪ್ತಿ ಕೊಟ್ಬಿಟ್ಟಿದ್ದ. ಹಾಗೆ ಇಬ್ಬರೂ ಮಲ್ಕೊಂಡ್ಬಿಟ್ಟಿದ್ರು. ಇಬ್ಬರು ಎದ್ದಾಗ ರಾತ್ರಿ 9:30. ಮಧ್ಯಾಹ್ನ ಶುರು ಮಾಡಿದವರು. ನಿದ್ದೆ ಆವರಿಸಿದ್ದು ಸಂಜೆ ಸೂರ್ಯ ಮುಳುಗಿದ ಮೇಲೆ. 1-2 ಅವರ್ ನಿದ್ದೆ ಮಾಡಿಕೊಂಡು ಸುಮ್ಮ ಕಣ್ಬಿಟ್ಟಾಗ ಪಕ್ಕದಲ್ಲೇ ರಾಜು ಮಲಗಿದ್ದ. ಅವನನ್ನು ನೋಡಿದ ತಕ್ಷಣ ಹಾಗೆ ಬಾಡಿಲಿದ್ದಿದ್ದ ರಕ್ತ ಎಲ್ಲ ಒಂದೇ ಕ್ಷಣ ಮುಖಕ್ಕೆ ಬಂದಂಗೆ ಮುಖ ಎಲ್ಲ ರೆಡ್ ಆಗಿಬಿಡ್ತು. ನಾಚಿಕೆಯಿಂದ ರೆಪ್ಪೆಗಳು ಕೆಳಗಡೆ ಬಾಗಿದ್ವು. ರಾಜುನೇ ನೋಡ್ತಾ ಹಾಗೇ ಮಲ್ಕೊಂಡಿದ್ಲು. ರಾಜುಗೆ ಇದ್ದಕ್ಕಿದ್ದಂತೆ ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಎಚ್ಚರಿಕೆ ಆಯಿತು. ಕಣ್ಬಿಟ್ಟು ನೋಡಿದ ತಕ್ಷಣ ಸುರಸುಂದರಾಗಿ ಸುಮ ಅಬ್ಬಬ್ಬ ನಾಚಿಕೆ ಪಡ್ತಾ ಕಣ್ಣನ್ನು ಕೆಳಗೆ ಬಾಗಿಸ್ತಾ. ಅವಳ ನಾಚಿಕೆನ ಏನು ಕೇಳ್ತೀರಾ, ರಾಜು ಅಷ್ಟೇ ಫ್ಲ್ಯಾಟು. ಮತ್ತು ಅವಳ ನಾಚಿಕೆ ತುಂಬಿರೋ ಆ ಮುಖ, ನಾನು ನೋಡೋದಕ್ಕೂ ಒಂಥರ ಫೇಸ್ ಮಾಡ್ತಿರೋ ಅಂಥ ಕಣ್ಣುಗಳು ಎಲ್ಲ ನೋಡಿ ಮತ್ತೆ ಕಳೆದೋದ. ಮತ್ತೆ ತನ್ನ ಗಂಡಸ್ತನನ್ನು ಪ್ರೂವ್ ಮಾಡಬೇಕು ಅಂತ ಶುರು ಮಾಡ್ದ. ಸುಮಾ ಅವನನ್ನು ಅಲ್ಲೇ ತಡೆದು, ಊಟ ಗೀಟ ಏನು ಬೇಡವಾದವ್ರೆ, ಇದೇ ಸಾಕಾ ಅಂತ ಕೇಳಿದ್ಲು. ಅಯ್ಯೋ ಸುಮಾ, ಏನಂತ ಮಾತಾಡ್ತಾ ಇದೆಯಾ? ಈ ಟೈಮಲ್ಲಿ ನಿನಗೆ ಊಟ ನೆನಪಾಗ್ತಿದ್ಯಾ? ನನಗಂತೂ ಹೊಟ್ಟೆ ತುಂಬೋಗಿದೆ ನಿನ್ನ ಸೌಂದರ್ಯನ ತಿಂದು ತಿಂದು. ಯಾವ ಊಟನೂ ಬೇಡ, ಏನೂ ಬೇಡ, ಇಡೀ ರಾತ್ರಿ ಇದೇ ಮಾಡೋಣ ಅಂತ ಹೇಳಿ ಮತ್ತೆ ಆವರಿಸ್ಕೊಂಡ. ಇಡೀ ರಾತ್ರಿ ಇಬ್ಬರು ಕೂಡ ಕಣ್ಣೇ ಮುಚ್ಚಿಲ್ಲ. ಆ ಥರ ತಮಗಿಷ್ಟ ಬಂದಂಗೆ ಮಜಾ ಮಾಡಿದ್ರು. ಬೆಳಗ್ಗೆ ಎದ್ದಾಗೂ ಅಷ್ಟೆ. ನಮ್ಮ ರಾಜು ಕೇಳಬೇಕಾ, ಕಂಪ್ನಿಗೆ ಕಾಲ್ ಮಾಡಿ 2-3 ದಿನ ರಜೆನೇ ಹಾಕ್ಬಿಟ್ಟಿದ್ದ ಬಿಡಿ. 2-3 ದಿನ ಇಬ್ಬರು ಮೈ ಮೇಲೂ ಬಟ್ಟೆನೇ ನಿಂತಿಲ್ಲ. ಹೊರಗಡೆಯಿಂದ ಫುಡ್ ಆರ್ಡ್ರ್ ಮಾಡು, ಇಷ್ಟ ಬಂದಂಗೆ ಮಜಾ ಮಾಡು. ಹಾಲಲ್ಲಿರೋ ಸೋಫಾ ಆಗಲಿ, ಅಡುಗೆ ಕಿಚನಲ್ಲಿರುವಂಥ ಸೆಲ್ಫು, ಆಮೇಲೆ ವಾಶ್ರೂಮ್, ಶವರ್ ಕೆಳಗಡೆ ಯಾವ ಪ್ಲೇಸ್ ಕೂಡ ಬಿಟ್ಟಿಲ್ಲ ಮನೇಲಿ. 3 ದಿನ ಆದಮೇಲೆ ಸುಮಂಗೆ ಅತ್ತೆ ಕಡೆಯಿಂದ ಫೋನ್ ಬಂತು. ಸುಮಾ, ನೀನು ಹೋಗಿ 1 ವಾರ ಆಯಿತು ಕಣೆ, ಇನ್ನೆಷ್ಟು ದಿನ ಅಂತ ಇರ್ತೀಯ, ಮನೆಗೆ ಊರಿಗೆ ಬರೋದಿಲ್ವಾ ಅಂತ. ಸುಮಾ ಬೇಜಾರಿಂದ, ಹೌದು ಅತ್ತೆ, ನಾನು ಕೂಡ ರಾಜುಗೆ ಹೇಳ್ತಾ ಇದ್ದೆ, ನನಗೂ ನನ್ನ ಗಂಡನ ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಹೋಗ್ತೀನಿ ಅಂತ ರಾಗ ಹೇಳ್ಕೊಂಡು ಹೇಳಿದ್ಲು. ಪಕ್ಕದಲ್ಲೇ ಇದ್ದಿದ್ದು ರಾಜು ಅಂತೂ ಕೋಪ ಮಾಡ್ಕೊಂಡು ಹೊರಗಡೆ ಹೊಂಟೋದ. ಸುಮಾ ಅತ್ತೆ ಫೋನ್ ಕಟ್ ಮಾಡಿ ಹೊರಗಡೆ ಬಂದು ನೋಡಿದ್ರೆ ತನ್ನ ಮುದ್ದಾದ ಮೈದನ್ನ ಕೋಪ ಮಾಡ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡಿದ್ದ. ಹತ್ರ ಬಂದು, ಯಾಕಿಷ್ಟು ಕೋಪ ಅಂತ ಕೇಳಿದ್ಲು. ಮತ್ತೆ ನೀನು ಊರಿಗೆ ಹೋಗ್ತೀನಿ ಅಂತಿದ್ಯಾ, ನೀನೇನ ಬಿಟ್ಟು ನನಗೆ ನಿಜವಾಗ್ಲೂ 1 ನಿಮಿಷನೂ ಇರೋಕ್ಕಾಗಲ್ಲ ಗೊತ್ತಾ ಅಂತ ಹೇಳ್ದ. ನಾಟಕ ಮಾಡಬೇಡ ಕಣೋ, ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತಲ್ಲ, ನಿನ್ನ ಆಸೆ ತೀರಿಸ್ಕೊಳಕ್ಕೆ ಯಾರೂ ಸಿಗಲ್ಲ ಅಂತ ಹೇಳು ಅಂತ ಹೇಳಿದಾಗ, ಇಲ್ಲ ಕಣೆ ಸುಮಾ, ಒಂದು ಕ್ಷಣ ನೀನು 4-5 ದಿನದಿಂದ ನೀನು ನನ್ನ ಹೆಂಡ್ತಿನೇ ಆಗೋಗ್ಬಿಟ್ಟಿದ್ಯಾ ಗೊತ್ತಾ, ನಿನ್ನನ್ನು ಅದಕ್ಕೆ ಅಂತ ನನಗೆ ಅಂದ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ನೀನು ಇಲ್ಲೇ ಇದ್ಬಿಡು ಅಂತ ಕೇಳ್ಕೊಂಡ. ಅದೆಲ್ಲ ಆಗಲ್ಲ ಕಣೋ, ನಾನು ಊರಿಗೆ ಹೋಗಲೇಬೇಕು, ನಿನಗೆ ಗೊತ್ತಲ್ಲ ನಾನು ನಿನ್ನ ಅಣ್ಣನ ಹೆಂಡ್ತಿ ಅಂತ. ನೀನು ಅಣ್ಣನ ಬಿಟ್ಬಿಟ್ಟು ಪರ್ಮ್ನೆಂಟಾಗಿ ನಿನ್ನ ಜೊತೆನೇ ಬಂದುಬಿಡ್ಲಾ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ಲು ಅಷ್ಟೆ. ಬೆಚ್ಚಿ ಬಿದ್ದು 2 ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟ. ಇದೇನದಕ್ಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅಂತ. ಅವನು ಅತ್ತಿಗೆ ಅಂತ ಹೇಳಿದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಸುಮಂಗೆ. ಇಷ್ಟೊತ್ತವರೆಗೂ ಹೆಂಡ್ತಿ ಹೋಗೆ ಬಾರೆ ಅಂತ ಕರಿತಿದ್ದವನು ಮದುವೆ ಅಂತಂದಿದ ತಕ್ಷಣ ಅತ್ತಿಗೆ ಅಂತ ಅಂದ್ಬಿಟ್ನಲ್ಲ, ಎಂಥವನಿರಬೇಕು ಇವನು. ಅವಳ ಕಣ್ಣಿಂದ ಕಣ್ಣೀರು ಪಟಪಟ ಅಂತ ಕೆಳಗಡೆ ಉದ್ರೋಯ್ತು. ಇನ್ನೇನು ಮಾತಾಡದೆ ರೂಮ್ಗೆ ಹೋಗಿ ತನ್ನ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಸೀರೆ, ಸಾಧಾರಣವಾದ ಸೀರೆ ಉಟ್ಕೊಂಡು ಸೀದಾ ಹೊರಗಡೆ ಬಂದಳು. ಇದೇನು ಇವಾಗೇ ಹೋಗ್ತಾ ಇದೆಯಾ, ಅಮ್ಮಂಗೆ ಹೇಳಿದ್ದೀನಿ ನಾಳೆ ಹೋಗುವಂತೆ ಅಂತ ಹೇಳ್ದ. ಬೇಡ ರಾಜು, ಗೊತ್ತಾಯ್ತಲ್ವಾ ನಾನು ನಿನ್ನ ಅತ್ತಿಗೆ ಅಂತ, ಇನ್ನೂ ನಾನಿಲ್ಲಿರೋದು ಸರಿಯಲ್ಲ. ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಏನಾಯ್ತೋ ಎಲ್ಲನೂ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡು. ನಾನೇ ಎಲ್ಲೋ ಎಡವ್ಬಿಟ್ನೇನೋ ಅಂತ ಅನ್ನಿಸ್ತಿದೆ. ಯಾವತ್ತೇ ಇದ್ರೂ ಗಂಡನೇ, ಮೂರನೇವ್ರೆ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿ ಅಲ್ಲಿಂದ ಹೊರಟೇ ಹೋದ್ಲು.
ರಾಜುಗೂ ಒಂದು ಕ್ಷಣ ಹೌದು ನಾನು ಏನು ಮಾಡಿಬಿಟ್ಟೆ ಇಷ್ಟು ದಿನದಲ್ಲಿ ಅಂತ ಗಿಲ್ಟ್ ಫೀಲ್ ಸ್ಟಾರ್ಟ್ ಆಯಿತು. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಕತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಕತೆಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.